ನಿಮ್ಮ ಜಾತಕದಲ್ಲಿ ಸಮಸ್ಯೆ ಇದೆಯಾ? ಇಲ್ಲಿದೆ ಪರಿಹಾರ. ನಾನು ನಿಮ್ಮ ಸೂರ್ಯನಾರಾಯಣ ಆಚಾರ್ಯ ಗುರೂಜಿ ಚಿತ್ರಲೋಕದಲ್ಲಿ ಪರಿಹಾರ ಕೊಡ್ತಾ ಇದ್ದೀನಿ. ವೀಕ್ಷಿಸಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಈಗ ನಾನು ಶುರು ಮಾಡ್ತಕ್ಕಂಥ ವಿಷಯ ಬಂದು ಕಾಲಸರ್ಪದೋಷ. ಸೊ ಮನುಷ್ಯನಿಗೆ ಕಾಲಸರ್ಪದೋಷ ಏನಾಗುತ್ತೆ, ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಹಿಂದಿನ ಜನ್ಮದಲ್ಲಿ ಪಾಪಕರ್ಮಗಳು ಮಾಡಿದಾಗ, ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸರ್ಪಗಳನ್ನ ಹೊಡೆದಿದ್ರೆ, ಸರ್ಪಗಳನ್ನ ಸಾಯಿಸಿದ್ರೆ, ಇಲ್ಲ ಸರ್ಪದ ಒಂದು ಶಾಪಕ್ಕೆ ತುತ್ತಾಗಿದ್ರೆ ನಿಮಗೆ ಕಾಲಸರ್ಪದೋಷ ಬರುತ್ತೆ. ಸೊ ಕಾಲಸರ್ಪದೋಷದಲ್ಲಿ 2 ವಿಧ ಇದೆ. ಒಂದು ರಾಹುಮುಖಿ ಕಾಲಸರ್ಪದೋಷ, ಇನ್ನೊಂದು ಕೇತುಮುಖಿ ಕಾಲಸರ್ಪದೋಷ ಅಂತಿದೆ. ಎಲ್ಲ ಗ್ರಹಗಳು ರಾಹು ಕಡೆ ಹೋಗ್ತಿದ್ದಾಗ ಇದು ಅತ್ಯಂತ ಕಠಿಣ, ಅತ್ಯಂತ ಕೆಟ್ಟ ಕಾಲಸರ್ಪದೋಷ ಅಂತ ಹೇಳ್ತೀವಿ. ಸೊ ಮನುಷ್ಯನ ಕಾಲಸರ್ಪದೋಷ ಏನು ಮಾಡುತ್ತೆ, ಇದರ ದುಷ್ಪರಿಣಾಮಗಳೇನು ಅಂತ ಹೇಳಿದ್ರೆ, ಮನುಷ್ಯನ ಜೀವನದಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳು ಮಾಡುತ್ತೆ. ಏನು ಮಾಡುತ್ತೆ ಅಂತ ಹೇಳಿದ್ರೆ, ಹೆಲ್ತ್ ಇಶ್ಯೂ ಪ್ರಾಬ್ಲಮ್ಗಳು ಕೊಡುವಂಥದ್ದು, ಆರೋಗ್ಯ ಸಮಸ್ಯೆಗಳು ಕೊಡ್ತಕ್ಕಂಥದ್ದು, ಬೇರೆ ಬೇರೆ ರೀತಿ ಬಿಸ್ನೆಸ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಮಾಡಿಸ್ತಕ್ಕಂಥದ್ದು, ಈ ರೀತಿ ಎಲ್ಲ ತುಂಬಾ ತೊಂದರೆ ಆಗುತ್ತೆ. ಮತ್ತು ಜಾತಕದಲ್ಲಿ ಏನು ಯೋಗ ತಂದಿರ್ತೀರ ಆ ಯೋಗಗಳು ಯಾವುದೂ ಫಲಿಸೋದಿಲ್ಲ. ಅಂದರೆ ಎಲ್ಲ ಗ್ರಹಗಳು ರಾಹು ಮತ್ತು ಕೇತು ಒಳಗಡೆ ಸೇರಿರ್ತವೆ. ಸೊ ಈಗ ಆ ಗ್ರಹ ನಿಮಗೆ ಒಳ್ಳೆ ರಿಸಲ್ಟ್ಸ್ ಕೊಡಬೇಕು ಅಂತ ಇರುತ್ತೆ, ಬಟ್ ಆದರೂ ಅದು ಕೊಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ರಾಹು ಕೇತು ಇನ್ಫ್ಲೂಯೆನ್ಸಲ್ಲಿ ಇರುತ್ತೆ. ಸೊ ಈಗ ಏನಪ್ಪ ಅಂತ ಹೇಳಿದ್ರೆ, ಈ ರಾಹು ಕೇತು ಇನ್ಫ್ಲೂಯೆನ್ಸಲ್ಲಿ ಇರ್ತಕ್ಕಂಥದ್ದು ಭಾಳ ದೊಡ್ಡ ಪರಿಣಾಮ ಆಗಿರುತ್ತೆ. ಅದರಲ್ಲೂ ಕೂಡ ನಿಮಗೆ ಕೇತುಮುಖಿ ಕಾಲಸರ್ಪದೋಷ ಅಂದರೆ ಹಾವಿನ ಬಾಲ ಅಂತ ಹೇಳ್ತೀವಿ, ರಾಹುಮುಖಿ ಕಾಲಸರ್ಪದೋಷ ಅಂದರೆ ಹಾವಿನ ತಲೆ ಅಂತ ಹೇಳ್ತೀವಿ. ಹಾವಿನ ತಲೆಯಲ್ಲಿ ವಿಷ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ. ಸೊ ಅದರಿಂದ ಎಲ್ಲ ಗ್ರಹಗಳು ರಾಹುಮುಖಿ ಅಂದರೆ ರಾಹು ಹತ್ರ ಹೋಗ್ತಾ ಇದ್ರೆ ಈ ಕಾಲಸರ್ಪದೋಷಕ್ಕೆ ನಾವೇನು ಮಾಡಬಹುದು? ಈ ಕಾಲಸರ್ಪದೋಷ ಅತ್ಯಂತ ಕಠಿಣ, ಅತ್ಯಂತ ಕ್ರೂರ, ಭಾಳ ಹಿಂಸೆ ಮಾಡುತ್ತೆ ಮನುಷ್ಯನ ಜೀವನದಲ್ಲಿ. ಸೊ ಇದಕ್ಕೆ ಕೇತುಮುಖಿ ಅಂತ ಹೇಳ್ತೀವಿ, ಹಾವಿನ ಬಾಲ ಅಂತ ಹೇಳ್ತೀವಿ. ಕೇತುಮುಖಿ ಕಾಲಸರ್ಪದೋಷ ಅಷ್ಟೊಂದು ಕಷ್ಟ ಕೊಡೋದಿಲ್ಲ ಮನುಷ್ಯನಿಗೆ. ಅದಿದ್ರೂ ಕೂಡ ಏನು ಅಂಥ ಒಂದು ಡ್ಯಾಮೇಜ್ ಮಾಡೋದಿಲ್ಲ ಜೀವನದಲ್ಲಿ. ಸೊ ಈ ರೀತಿ ಇರೋದ್ರಿಂದ ಇದಕ್ಕೆ ಕಾಲಸರ್ಪದೋಷಗಳಿಗೆ ಪರಿಹಾರ ಏನು ಮಾಡ್ಬೋದು? ಕಾಲಸರ್ಪದೋಷಕ್ಕೆ ಜನರಲ್ ಆಗಿ ಪರಿಹಾರ ಅಂತ ಏನು ಅಂತ ಹೇಳಿದ್ರೆ, ಕಾಲಸರ್ಪದೋಷ ನಿವಾರಣಾ ಪೂಜೆ ಅಂತ ಮಾಡ್ತೀವಿ. ತುಂಬ ಕಠಿಣವಾಗಿ, ತುಂಬ ಸಿವಿಯರಿಟಿ ಲೆವೆಲ್ ತುಂಬ ಜಾಸ್ತಿ ಇದ್ದಾಗ ಕಾಲಸರ್ಪದೋಷ ನಿವಾರಣಾ ಪೂಜೆ ಅಂತ ಮಾಡ್ತೀವಿ. ಸೊ ಕಾಲಸರ್ಪದೋಷ ಕಮ್ಮಿ ಇದ್ದಾಗ, ಇನ್ ಕೇಸ್ ರಾಹು ದೋಷ, ಕೇತು ದೋಷ ಕಮ್ಮಿ ಇದ್ದಾಗ ಕಾಲಸರ್ಪದೋಷ ನಾವೇನಂತ ಹೇಳ್ತೀವಿ ಅಂತಂದರೆ, ಪ್ರತಿ ಮಂಗಳವಾರ ದಿನ ನಾಗರಕಲ್ ಹತ್ರ ಹೋಗಿ ಹಾಲಿನ ಅಭಿಷೇಕ ಮಾಡಿ, ಅರಿಶಿನ ಕುಂಕುಮ ಇಟ್ಟು, 5 ಎಕ್ಕದ ಗಿಡದ ಎಲೆ, 5 ಬೆಲ್ಲದ ಪೀಸ್ನ ವಿಗ್ರಹದ ಬಾಲದ ಹತ್ರ ಇಟ್ಟು 21 ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಬರಬೇಕು. ಈ ದಿನ ನೀವು ಪೂಜೆ ಮಾಡಿ ಬರಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿನ ತಿನ್ನಬಾರ್ದು, ನಾನ್ ವೆಜ್ನ ಯಾವುದೇ ಕಾರಣಕ್ಕೂ ತಿನ್ನೋ ಹಾಗಿಲ್ಲ. 9 ಮಂಗಳವಾರ ನೀವು ಕಟ್ನಿಟ್ಟಾಗಿ ಇದನ್ನು ಮಾಡಿದ್ರೆ ಕಾಲಸರ್ಪದೋಷದ ಪ್ರಮಾಣ ಏನಿದೆ ಅದು ಕಮ್ಮಿ ಆಗುತ್ತೆ. ಇನ್ ಕೇಸ್ ಕಾಲಸರ್ಪದೋಷ ಪ್ರಮಾಣ ಕಮ್ಮಿ ಆಗ್ತಿಲ್ಲ ಅಂತ ಹೇಳಿದಾಗ ನಾವು ಕಾಲಸರ್ಪದೋಷ ನಿವಾರಣಾ ಪೂಜೆ ಅಂತ ಮಾಡ್ತೀವಿ. ಸೊ ಆ ಪೂಜೆಯಲ್ಲಿ ಎಲ್ಲ ಒಂದು ಕಾಲಸರ್ಪದೋಷಕ್ಕೆ ಏನೇನು ತೊಂದರೆ ಆಗಿದೆ ನಿಮಗೆ, ರಾಹುಕೇತುವಲ್ಲಿ ನಾವು ಬೇಡ್ತೀವಿ. ರಾಹುಕೇತು ಈ ಒಂದು ಮಿಕ್ಕಿರೋ 7 ಗ್ರಹಗಳು ಏನು ಬಂಧನ ಮಾಡಿದೆ ರಾಹುಕೇತು ಬಿಡಿ ಅಂತ ಹೇಳಿ ನಾವು ಅದಕ್ಕೆ ತಕ್ಕ ಹಾಗೆ ಒಂದು ಆಗಮ ಆಗಿರತಕ್ಕಂಥ ನಮ್ಮಂಥವರು ಪೂಜೆ ಮಾಡಿ ಅದನ್ನ ಕ್ಲಿಯರ್ ಮಾಡಿಕೊಡ್ತೀವಿ. ಸೊ ಈ ರೀತಿ ನಿಮಗೆ ಇದೆಲ್ಲ ಕಾಲಸರ್ಪದೋಷಗಳಲ್ಲಿ ಬರುತ್ತೆ. ಸೊ ಕಾಲಸರ್ಪದೋಷಕ್ಕೆ ಇನ್ನೂ ಬೇರೆ ಉಪಾಯ ಏನು ಮಾಡ್ಬೋದು? ಕಾಲಸರ್ಪದೋಷಕ್ಕೆ ನಾವು ಯೂಶುವಲ್ ಆಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಅಂತ ಹೇಳ್ತೀವಿ. ಅಂದರೆ ಸೋಮವಾರದ ದಿನ ಲಿಂಗಕ್ಕೆ ನೀರು ಹಾಕಿದ್ರೆ ಅದನ್ನು ರುದ್ರಾಭಿಷೇಕ ಅಂತ ಹೇಳ್ತೀವಿ, ಹಾಲು ಹಾಕಿದ್ರೆ ಕ್ಷೀರಾಭಿಷೇಕ ಅಂತ ಹೇಳ್ತೀವಿ. ಶಿವಲಿಂಗಕ್ಕೆ ಪ್ರತಿ ಸೋಮವಾರ ಹಾಲಭಿಷೇಕ ಮಾಡಿ 108 ಸಾರಿ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿದ್ರೂ ಕೂಡ ಈ ಒಂದು ಕಾಲಸರ್ಪದೋಷದ ಪ್ರಮಾಣ ಕಮ್ಮಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಈ ರೀತಿ ಮಾಡಿಕೊಂಡ್ರೆ ಕಾಲಸರ್ಪದೋಷ ನಿಮ್ಮ ಜಾತಕದಲ್ಲಿ ತುಂಬಾ ಕಮ್ಮಿ ಆಗುತ್ತೆ. ಎಲ್ಲ ರೀತಿಯ ಅನುಕೂಲಗಳು, ಯೋಗಗಳು ಏನೇನು ತಂದಿದ್ದೀರಾ ಆ ಯೋಗಗಳೆಲ್ಲ, ಸಿದ್ಧತೆ ಯೋಗಗಳೆಲ್ಲ ನಿಮಗೆ ಚೆನ್ನಾಗಾಗುತ್ತೆ. ನೋಡಿ, ಕಾಲಸರ್ಪದೋಷ ಇಷ್ಟೇ ಅಲ್ಲ, ಕಾಲಸರ್ಪದೋಷ ಏನು ಮಾಡ್ಬೋದು, ಒಬ್ಬ ಮನುಷ್ಯನ ಜೀವನದಲ್ಲಿ ಏನೇನೆಲ್ಲ ತೊಂದರೆ ಮಾಡ್ಬೋದು ಅಂತ ಹೇಳಿದ್ರೆ, ಕೆಲಸ ಕಾರ್ಯಗಳಲ್ಲಿ ಯೂಶಲ್ ಆಗಿ ಅಭಿವೃದ್ಧಿ ಸಿಗ್ತಾ ಇರಲ್ಲ. ಒಬ್ಬ ಮನುಷ್ಯ ಏನಾಗುತ್ತೆ ಅಂತ ಹೇಳಿದ್ರೆ, ಸಡನ್ನಾಗಿ ಕೋಟ್ಯಾಧೀಶ್ವರ ಆಗಿರ್ತಾನೆ, ತುಂಬ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಿರ್ತಾನೆ, ಒಂದು ಹೆಚ್ಚು ಕಮ್ಮಿ ಯಾವ ರೀತಿ ಅಂತ ಹೇಳಿದ್ರೆ ತುಂಬಾ ಅನುಕೂಲವಾದ ಪರಿಸ್ಥಿತಿಗೆ ಹೋಗಿರ್ತಾನೆ. ಕಾಲಸರ್ಪದೋಷ ಇರುತ್ತೆ ಅವನ ಜಾತಕದಲ್ಲಿ, ಸಡನ್ನಾಗಿ ಬಿಸ್ನೆಸ್ ಲಾಸ್ ಆಗಿಬಿಡುತ್ತೆ. ಅಂದರೆ ಆ ಒಂದು ದೊಡ್ಡ ಲೆವೆಲಲ್ಲಿಂದ ಬಿಸ್ನೆಸ್ ಲಾಸ್ ಆಗುತ್ತಾ? ಖಂಡಿತ ಇದು ಸಾಧ್ಯನಾ? ಖಂಡಿತ ಸಾಧ್ಯ. ನವಗ್ರಹಗಳಲ್ಲಿ ಕಾಲಸರ್ಪದೋಷಕ್ಕೆ ಇರ್ತಕ್ಕಂಥ ಶಕ್ತಿ ಏನು ಅಂತ ಹೇಳಿದ್ರೆ, ಎಂಥ ಮನುಷ್ಯ ಎಷ್ಟು ಸ್ಟ್ರಾಂಗ್ ಆಗಿದ್ರು ಕೂಡ ಸಡನ್ನಾಗಿ ಡೌನ್ಫಾಲ್ ಆಗಿಬಿಡ್ತಾನೆ, ಸಡನ್ನಾಗಿ ಬಿದ್ದೋಗ್ಬಿಡ್ತಾನೆ. ಸೊ ಈ ಒಂದು ತೊಂದರೆ ಕಾಲಸರ್ಪದೋಷದಿಂದ ವ್ಯಾಪಾರ ವಹಿವಾಟುಗಳಲ್ಲಿ ಭಾಳ ಫ್ಲಕ್ಚುಯೇಷನ್ಸ್ ಆಗುತ್ತೆ.
ಕೆಲಸ ಮಾಡ್ತಿರೋರಿಗೆ ಪದೇ ಪದೇ ಕೆಲಸನ ಬಿಡಬೇಕಾಗತ್ತೆ, ಪದೇ ಪದೇ ಜಾಗನ ಚೇಂಜ್ ಮಾಡಬೇಕಾಗತ್ತೆ. ಈ ರೀತಿ ನಾನಾ ರೀತಿ ತೊಂದರೆಗಳು ಕಾಲಸರ್ಪದೋಷದಿಂದ ಬರ್ತವೆ. ಇದರ ಜೊತೆಗೆ ನಿಮಗೆ ಕಾಲಸರ್ಪದೋಷ ವ್ಯಾಪಾರ ವಹಿವಾಟು ಅಷ್ಟೇ ಅಲ್ಲದೆ ಮನುಷ್ಯನ ಅದೃಷ್ಟದ ಮೇಲೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅಂದರೆ ಈಗ ಒಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಈಗ ಮನುಷ್ಯನಿಗೆ ಗಜಕೇಸರಿ ಯೋಗ ಇದೆ ಅಂತ ಅಂದ್ಕೊಳ್ಳಿ ಜಾತಕದಲ್ಲಿ. ಈಗ ಗಜಕೇಸರಿ ಯೋಗ ಬಂದು ತುಂಬಾ ಟಾಪ್ ಲೆವೆಲಲ್ಲಿ ವೇದಿಕ್ ಆಸ್ಟ್ರಾಲಜಿಯಲ್ಲಿ ತುಂಬಾ ಟಾಪ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಯೋಗ ಅದು. ಈ ಗಜಕೇಸರಿ ಯೋಗ ಇದ್ರೂ ಕೂಡ, ತುಂಬ ಸ್ಟ್ರಾಂಗ್ ಆಗಿದ್ರೂ ಕೂಡ ಮನುಷ್ಯನಿಗೆ ಹೆಸರು ಬರಬೇಕು, ಪ್ರತಿಷ್ಠೆ ಬರಬೇಕು, ದುಡ್ಡು ಕಾಸು ಬರಬೇಕು, ಕೋಟಿಗಟ್ಟಲೆ ಅವನು ಬದುಕಬೇಕು, ನೇಮ್ ಫೇಮ್ ಎಲ್ಲ ಸಿಗಬೇಕು. ಇಷ್ಟೆಲ್ಲ ಇದ್ರೂ ಕೂಡ ಆ ಕಾಲಸರ್ಪದೋಷ ರಾಹುಕೇತು ಒಳಗಡೆ ಕಾಲಸರ್ಪದೋಷ ಮಾಡಿ ಈ ಗಜಕೇಸರಿ ಯೋಗನ ಇದ್ರೂ ಕೂಡ ಫಲಿಸೋದಿಲ್ಲ. ಸೊ ನಾವು ಎಷ್ಟೋ ಒಂದು ಜಾತಕ ನೋಡ್ತೀವಿ, ತುಂಬ ಚೆನ್ನಾಗಿದೆ ಅಂತ ಜ್ಯೋತಿಷಿಗಳು ಪ್ರಿಡಿಕ್ಟ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿರೋ ಜಾತಕ ಕೂಡ ಕೆಲವೊಂದು ಸರಿ ಕೆಲಸ ಮಾಡಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ಕಾಲಸರ್ಪದೋಷ ಬಹಳ ಒಂದು ಪ್ರಮಾಣದಲ್ಲಿ ಕಷ್ಟ ಆಗತ್ತೆ. ಈ ರೀತಿ ಕಾಲಸರ್ಪದೋಷಕ್ಕೆ ನಾವೇನಂತ ಹೇಳ್ತೀವಿ ಅಂತಂದರೆ, ಇದನ್ನು ಈ ರೀತಿ ಪರಿಹಾರ ಮಾಡಬೇಕಾಗತ್ತೆ. ಬಟ್ ಇದ್ರ ಜೊತೆಗೆ ಇಷ್ಟೆಲ್ಲ ಕಾಲಸರ್ಪದೋಷ ಇದ್ದರೆ ಮನುಷ್ಯನ ಒಂದು ಹೆಲ್ತಲ್ಲಿ ಏರ್ಪೇರಾಗತ್ತೆ. ಯಾವ ರೀತಿ ಹೆಲ್ತಲ್ಲಿ ಏರ್ಪೇರಾಗತ್ತೆ? ಹೆಲ್ತಲ್ಲಿ ಈಗ ಸಡನ್ನಾಗಿ ಏನೋ ಒಂದು ತೊಂದರೆ ಬರೋದು, ಅಂದರೆ ಡಾಕ್ಟ್ರಿಗೆ ಕೂಡ ರೆಕಗ್ನೈಸ್ ಮಾಡೋಕ್ಕಾಗದೇ ಇರೋವಂಥ ಕಾಯಿಲೆಗಳು ಬರತಕ್ಕಂಥದ್ದು. ಅಂದರೆ ಈಗ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿರ್ತಾರೆ, CT ಸ್ಕ್ಯಾನ್ ಮಾಡ್ತಾರೆ, MRI ಮಾಡಿಸಿರ್ತಾರೆ, ಆದರೂ ಕೂಡ ಅಲ್ಲೂ ಕೂಡ ಅದೇನಾಗಿದೆ ತೊಂದರೆ ಅಂತಲೇ ಗೊತ್ತಾಗಲ್ಲ. ಈ ರೀತಿ ಎಲ್ಲ ರೋಗಗಳು ಬರ್ತಕ್ಕಂಥದ್ದು ಕಾಲಸರ್ಪದೋಷದಿಂದ ಬರ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂತಂದರೆ ರಾಹು ಕೇತುಗಳು ಇಬ್ಬರು ಛಾಯಾಗ್ರಹಗಳು. ಈ ಛಾಯಾಗ್ರಹಗಳು ಏನು ಮಾಡ್ತವೆ ಅಂತಂದರೆ ಮನುಷ್ಯನ ಜೀವನದಲ್ಲಿ ಛಾಯೆನ ಹುಟ್ಟಾಕ್ತವೆ. ಅಂದರೆ ಬರೀ ಶ್ಯಾಡೋ ಥರ ಕೆಲಸ ಮಾಡುತ್ತೆ. ಅದು ಏನಾಗಿದೆ ಅಂತ ಕೂಡ ಕಂಡುಹಿಡಿಯೋಕೆ ಆಗೋದಿಲ್ಲ. ಈ ಪರಿಸ್ಥಿತಿಯಲ್ಲಿ ನಾವೇನು ಮಾಡ್ತೀವಿ, ದೇವಾದಿದೇವ ನಾವು ಮಹಾದೇವನ ಸೋಮವಾರ ದಿನ ಪೂಜೆ ಮಾಡೋದನ್ನ ನಿಮಗೆ ತಿಳಿಸ್ಕೊಟ್ಟೆ. ಯಾವ ರೀತಿ ಲಿಂಗಕ್ಕೆ ಅಭಿಷೇಕ ಮಾಡಬೇಕು, ಯಾವ ರೀತಿ ಲಿಂಗ ಅಭಿಷೇಕ ಮಾಡಿದ್ರೆ ಯಾವ ರೀತಿ ಫಲಗಳನ್ನ ತಗೊಳ್ಳೋದು, ಆ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಮಾಡ್ಕೋಬೇಕು. ಜೊತೆಗೆ ಈ ಒಂದು ನಾಗರಕಲ್ಲು ಇದೆಯಲ್ಲ, ಈ ನಾಗರಕಲ್ಲಿಗೆ ಪೂಜೆ ಮಾಡಿ ನಿಷ್ಠೆಯಿಂದ 9 ಮಂಗಳವಾರ ಮಾಡೋದ್ರಿಂದ ತುಂಬ ಎಲ್ಲ ರೀತಿ ಅನುಕೂಲ ಆಗುತ್ತೆ. ನಿಮಗೆ ಏನಂತಂದರೆ ಕೆಲವೊಂದು ಸರಿ ನಿಮಗೆ ತುಂಬಾ ಎಲ್ಲೂ ಕೆಲಸ ಆಗ್ತಾಯಿಲ್ಲ, ಎಲ್ಲೂ ಏನೇ ಮಾಡಿದ್ರು ವರ್ಕೌಟ್ ಆಗ್ತಾಯಿಲ್ಲ ಅಂತಂದಾಗ ಈ ನಾಗರಕಲ್ಲು ಪೂಜೆನ ಹಾಲೇರಿಯೋದು ಎಲ್ಲ ಮಾಡಿದ್ದಾರೆ. ಎಲ್ಲರೂ ಕೂಡ ಹಾಲೇರಿಯೋದನ್ನೇ ಎಲ್ಲರಿಗೂ ಗೊತ್ತು. ಈಗ ಏನೋ ಒಂದು ನಾಗದೋಷ ಇದೆ ಅಂತ ಹೇಳಿದ್ರೆ ಹೋಗಿ ನಾಗ ಪ್ರತಿಷ್ಠೆಗೆ ಹಾಲೇರಿ ಅಂತ ಹೇಳ್ತಾರೆ. ಬಟ್ ನಾಗ ಪ್ರತಿಷ್ಠೆಗೆ ಹಾಲು ಎರೆದ್ಬಿಟ್ರೆ ಸಾಲೋದಿಲ್ಲ. ಪ್ರತಿಷ್ಠೆಗೆ ಹಾಲು ಎರೆದಂಗೆ ಅದ್ರ ಜೊತೆಗೆ ಎಕ್ಕದ ಗಿಡದ ಎಲೆ ಇಡ್ತಕ್ಕಂಥದ್ದು, ಬೆಲ್ಲದ ಪೀಸಿ ಇಡ್ತಕ್ಕಂಥದ್ದು. ಯಾಕೆ ಎಕ್ಕದ ಗಿಡದ ಎಲೆ ಇಡಬೇಕು ಅಂತ ಹೇಳ್ತೀನಿ. ಎಕ್ಕದ ಗಿಡ ಸೂರ್ಯ. ಆ್ಯಕ್ಚುಲಿ ಸೂರ್ಯ ಅಂತ ಹೇಳಿದ್ರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡ ಹಾಕಬೇಡಿ ನೀವು ಅಂತ ಹೇಳಿ ಸರ್ಪಗಳಲ್ಲಿ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಎಕ್ಕದ ಗಿಡ ಇಟ್ಟು. ಅದ್ರಿಗೆ ಬೆಲ್ಲ ಏನು, ಬೆಲ್ಲ ಶುಕ್ರನ ಒಂದು ಪದಾರ್ಥ. ಸೊ ಬೆಲ್ಲ ಇಟ್ಟು ಇಡೋದ್ರಿಂದ ಶುಭ ಆಗುತ್ತೆ, ಆಸ್ತಿ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಈ ಒಂದು ನಾಗರಕಲ್ಲಿಗೆ ನಾವು ಈ ರೀತಿ ಮಂಗಳವಾರ ದಿನ ಪೂಜೆ ಮಾಡ್ತೀವಿ. ಸೊ ಈ ರೀತಿ ಮಂಗಳವಾರ ದಿನ ಪೂಜೆ ಮಾಡ್ಬೋದು, ಶಿವನಿಗೆ ಪೂಜೆ ಮಾಡ್ಬೋದು. ಮತ್ತು ಬೆಳ್ಳಿಯಲ್ಲಿ ನಾಗರು ಮಾಡ್ಕೋಬೋದು. ಬೆಳ್ಳಿಯಲ್ಲಿ ಒಂದು ಗಂಡು ನಾಗು, ಒಂದು ಹೆಣ್ಣು ನಾಗ ಅಂತ ಮಾಡಿಕೊಂಡು ಅದಕ್ಕೆ ದಿನನಿತ್ಯ ಪ್ರತಿದಿನ ಹಾಲಭಿಷೇಕ ಮಾಡಿ ತುಪ್ಪದಲ್ಲಿ ದೀಪ ಹಚ್ಚೋದ್ರಿಂದ ಕೂಡ ಈ ಕಾಲಸರ್ಪದೋಷದ ಪ್ರಮಾಣ ಏನಿದೆಯಲ್ಲ ಅದು ಕಮ್ಮಿ ಆಗುತ್ತೆ. ಈ ಎಲ್ಲ ನಾನು ನಿಮಗೆ ಕಾಲಸರ್ಪದೋಷಕ್ಕೆ ಏನು ವಿಧವಾದಂಥ ಒಂದು ರೆಮಿಡಿನ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಮಾಡಿ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಈ ಒಂದು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.